ಡೇಟನ್ನು ತಗೋಬಹುದು, ಹಾಗೆ ಟೈಮನ್ನು ತಗೋಬಹುದು. ಅದೇ ರೀತಿಯಾಗಿ ನಂಬರ್ಗಳನ್ನು ತಗೊಳ್ಳೋದು ಹೇಗೆ ಅನ್ನೋದು ತೋರಿಸ್ಕೊಟ್ಟೆ. ಆಮೇಲೆ ಡಾಟಾ ಸಾರ್ಟಿಂಗ್ ಆ್ಯಂಡ್ ಫಿಲ್ಟ್ರೇಷನ್, ಡಾಟಾವನ್ನು ಸಾರ್ಟ್ ಮಾಡೋದು ಹೇಗೆ, ಫಿಲ್ಟರ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇದು. ಡಾಟಾ ಸಾರ್ಟ್ ಫಿಲ್ಟ್ರೇಷನ್ ಅಂದರೆ ನಾವು ಸಾರ್ಟಿಂಗ್ ಹಾಕ್ಬಿಟ್ರೆ ಯಾರಾದರೂ ಒಬ್ಬರದ್ದೇ ನಮಗೆ ಡೀಟೇಲ್ಸ್ ಬೇಕಾದಾಗ ಅದನ್ನು ಹೇಗೆ ಸಾರ್ಟ್ ಔಟ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟೆ. ಕಂಡೀಷನಲ್ ಫಾರ್ಮೆಟಿಂಗ್ ಹೈಲೈಟ್ ಸೆಲ್ಸ್ ಮತ್ತು ಡಾಟಾ ಬಾರ್ಸ್, ಕಲರ್ ಸ್ಕೇಲ್ಸ್ ಎಲ್ಲ ಇದೆ. ಸೊ ಇದರಲ್ಲಿ ನೀವು ಮ್ಯಾಕ್ಸಿಮಮ್ ಯಾವುದಿದೆ, ಮಿನಿಮಮ್ ಯಾವುದಿದೆ, ಎವರೇಜ್ ಯಾವುದಿದೆ, ಬಿಟ್ವೀನ್ ಯಾವುದಿದೆ, ಆಮೇಲೆ 10% ಅಂದರೆ ಹೈಯೆಸ್ಟ್ 10, ಲೋಯೆಸ್ಟ್ 10 ಯಾವುದು, ಬಿಲೋ ಎವರೇಜು, ಎಬೋ ಎವರೇಜ್ಗಳನ್ನು ಫೈಂಡ್ ಔಟ್ ಮಾಡೋದ್ರ ಬಗ್ಗೆ ತಿಳ್ಕೊಂಡ್ರೆ. ಹಾಗೆ ಡೂಪ್ಲಿಕೇಟ್ ಇರುವಂಥದ್ದನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇತ್ತು. ಹಾಗೆ ಡಾಟಾ ಬಾಕ್ಸಲ್ಲಿ ಡಿಫ್ರೆಂಟ್ ಆಫ್ ವ್ಯಾಲ್ಯೂಸ್ಗೆ ಡಿಫ್ರೆಂಟ್ ಆಫ್ ಕಲರ್ಸ್ನ ಹೇಗೆ ಅಪ್ಲೈ ಮಾಡಬೇಕು, ಲೋಯೆಸ್ಟು ಹೈಯೆಸ್ಟ್ ಲೋಯೆಸ್ಟನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು. ಹಾಗೆ ಕಲರ್ ಸ್ಪೇಸಲ್ಲಿ ಡಿಫ್ರೆಂಟ್ ಆಫ್ ವ್ಯಾಲ್ಯೂಸ್ಗೆ ಡಿಫ್ರೆಂಟ್ ಆಫ್ ಕಲರ್ಸ್ಗಳನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು. ಆಮೇಲೆ ಐಕಾನ್